ರಾಯಚೂರಿನಲ್ಲಿ ಕುಡಿದ ಮತ್ತಲ್ಲಿ ಒಬ್ಬ ರೋಡ್ ರೋಮಿಯೋ ಮಾಡಿದಂಥ ಹುಚ್ಚಾಟದಿಂದ ಮಹಿಳೆಯ ಪ್ರಾಣಕ್ಕೆ ಈಗ ಸಂಚಕಾರ ಬಂದಿದೆ. ಕುಡಿದ ಮತ್ತಿನಲ್ಲಿ ತನ್ನ ಟಾಟಾ ಏಸ್ ವಾಹನದಿಂದ ಬೈಕ್ ಮೇಲಿದ್ದಂಥ ಮಹಿಳೆಯನ್ನ ಫಾಲೋ ಮಾಡಿ ಈತ ಚುಡಾಯಿಸ್ತಾ ಇದ್ದ. ಚುಡಾಯಿಸುವಂತಹ ಸಂದರ್ಭದಲ್ಲಿ ಮಹಿಳೆಯ ಬೈಕ್ಗೆ ಟಾಟಾ ಏಸ್ ವಾಹನ ಡಿಕ್ಕಿ ಆಗಿದೆ. ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಮಹಿಳೆಯ ತಲೆಗೆ ಗಂಭೀರವಾಗಿ ಪೆಟ್ಟು ಬಿದ್ದಿದೆ. ಆ ಒಂದು ಡೆಡ್ಲಿ ಆಕ್ಸಿಡೆಂಟ್ನ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ರಾಯಚೂರಿನ ಅಮರೇಶ್ವರ ಕ್ರಾಸ್ ಬಳಿ ನಡೆದಿರುವಂತಹ ಅಪಘಾತ ಪ್ರಕರಣ ಇದು. ಕುಡಿದ ಮತ್ತಿನಲ್ಲಿ ಟಾಟಾ ಏಸ್ ಚಾಲಕ ಮಹಿಳೆಯನ್ನ ಫಾಲೋ ಮಾಡ್ತಾ ಚುಡಾಯಿಸ್ತಾ ಇದ್ದ. ಆ ಸಂದರ್ಭದಲ್ಲಿ ಆತನ ವಾಹನ ಮಹಿಳೆಯ ಬೈಕ್ಗೆ ಡಿಕ್ಕಿ ಆಗಿದೆ. ಆಕೆಯ ತಲೆಗೆ ಗಂಭೀರವಾಗಿ ಪೆಟ್ಟಾಗಿ ಈಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಈಗ ಚುಡಾಯಿಸೋಕೆ ಹೋಗಿದ್ದೆ ಈ ದೊಡ್ಡ ಅನಾಹುತಕ್ಕೆ ಕಾರಣವಾಗಿದೆ. ಆ ಒಂದು ವಿಜುವಲ್ಸ್ ಕೂಡ ಗಮನಿಸ್ತಾ ಇದ್ದೀರಿ. ನೀವು ಗಮನಿಸ್ತಾ ಇದ್ದೀರಿ ಒಂದು ವಿಡಿಯೋವನ್ನ. ಹಿಂದಗಡೆ ಇದ್ದಂಥ ವಾಹನ ಚಾಲಕರೊಬ್ಬರು ರೆಕಾರ್ಡ್ ಮಾಡಿರುವಂಥ ವಿಡಿಯೋ ಇದು. ಈತನಿಗೆ ಈ ನಾಗರಹಾವು ಸಿನಿಮಾದ ರೆಬಲ್ ಸ್ಟಾರ್ ಅಂಬರೀಷ್ ಫೀಲ್ ಇರಬೇಕು. ನಡ್ಕೊಂಡು ಹೋಗಿ ಚುಡಾಯಿಸೋದನ್ನ ಅಥವಾ ರೇಗಿಸೋದನ್ನ ಪುಂಡ್ರು ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ಈತ ಇಂಥ ದೊಡ್ಡ ಗಾಡಿ ಇಟ್ಕೊಂಡು ಬೈಕ್ ಮೇಲೆ ಹೋಗ್ತಾ ಇದ್ದಂಥ ಮಹಿಳೆಯನ್ನ ಫಾಲೋ ಮಾಡ್ತಾ, ಈ ಲೋಕಲ್ ಪದ ಹೇಳ್ತಾರೆ ಚಮಕ್ ಅಂತ, ಚಮಕ್ ಕೊಡೋಕೆ ಹೋಗಿ ಈಗ ಆಕೆಯ ಪ್ರಾಣಕ್ಕೇನೆ ಸಂಚಕಾರ ತಂದೊಡ್ಡಿದ್ದಾನೆ. ಒಂದು ವಿಜುವಲ್ಸ್ ಕೂಡ ಗಮನಿಸ್ತಾ ಇದ್ದೀರಿ. ತನ್ನ ಟಾಟಾ ಏಸ್ ವಾಹನದಿಂದ ಮಹಿಳೆಯ ಸ್ಕೂಟಿಯನ್ನು ಈತ ಫಾಲೋ ಮಾಡ್ತಾನೆ. ಫಾಲೋ ಮಾಡ್ತಾ ಅಡ್ಡಾದಿಡ್ಡಿಯಾಗಿ ತನ್ನ ಗಾಡಿಯನ್ನು ಅಜಾಗರೂಕತೆಯಿಂದ ಚಲಾಯಿಸ್ತಾ ಈತನ ವಾಹನ ಡಿಕ್ಕಿ ಆಗುತ್ತೆ. ಸೀದಾ ಮಹಿಳೆ ನೆಲಕ್ಕೆ ಬಿದ್ದು ಅವರ ತಲೆಗೆ ಗಂಭೀರವಾಗಿ ಪೆಟ್ಟಾಗುತ್ತೆ. ಈಗ ಸಾವು ಬದುಕಿನ ಮಧ್ಯೆ ಮಹಿಳೆ ಹೋರಾಡ್ತಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಸಾವರು. ಶ್ರೀಕಾಂತ್, ಈಗ ಮಹಿಳೆಯ ಪರಿಸ್ಥಿತಿ ಯಾವ ಥರ ಇದೆ ಅಂಡ್ ಈ ರೀತಿಯಾದಂಥ ಅಜಾಗರೂಕ ಚಾಲಕನ ವಿರುದ್ಧ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹ. ಈಗ ಈತನ ಒಂದು ಬಂಧನಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂಡ್ ಮುಂದಿನ ತನಿಖೆ ಹೆಂಗೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ರಾಯಚೂರು ಜಿಲ್ಲೆ ಲಿಂಗಸ್ಕೂರು ತಾಲೂಕಿನ ಅಮರಾಪುರ ಕ್ರಾಸ್ ಬಳಿ ಈ ಒಂದು ಘಟನೆ ಆಗಿರುವಂತದ್ದು. ಮಹಿಳೆ ತನ್ನ ಪಾಡಿಗೆ ತಾನು ಹೋಗ್ತಾ ಇರ್ತಾಳೆ, ಬೈಕ್ ಸ್ಕೂಟಿ ತಗೊಂಡು ಹೋಗ್ತಾ ಇರ್ತಾಳೆ. ಗುರ್ಲಿಂಗಮ್ಮ ಅನ್ನುವಂತಹ ಒಬ್ಬ ಮಹಿಳೆ, ಅವಳಿಗೆ ಬೇಕು ಅಂತಾನೆ ಹಿಂದಿನಿಂದ ಡಿಕ್ಕಿ ಹೊಡೆಯುವಂತಹ ಒಂದು ವಿಡಿಯೋ ನಾವೀಗ ನೋಡ್ತಾ ಇರಬಹುದು. ಮೊದಲಿಗೆ ಇವನು ಚುಡಾಯಿಸ್ತಾ ಇರ್ತಾನೆ ಆ ಹೆಣ್ಮಗಳನ್ನ. ಅವನಿದ್ದು 4 ವೀಲರ್ ಅಲ್ಲಿ, ಆಕೆ 2 ವೀಲರ್ ಅಲ್ಲಿ ಹೋಗ್ತಾ ಇರ್ತಾಳೆ. ಅದು ಬೇರೆ ಚಿಕ್ಕ ರೋಡ್, ಬಹಳಷ್ಟು ಕಿರಿದಾದ ರೋಡ್, ಬೀದರ್ ಶ್ರೀರಂಗಪಟ್ಟಣ ಹೈವೇ ರೋಡ್ ಅದು. ಆ ಹೈವೇಯಲ್ಲಿ ಈ ರೀತಿಯಾದಂತಹ ಒಂದು ಕುಡಿದ ಮತ್ತಿನಲ್ಲಿ ಈ ರೀತಿಯಾದಂತಹ ಒಂದು ಚುಡಾಯಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದ. ಅದೇ ಒಂದು ಪರಿಸ್ಥಿತಿಯಲ್ಲಿ ಆಕೆಗೆ ಡಿಕ್ಕಿ ಹೊಡೆದಿದ್ದೇನೆ. ಸದ್ಯಕ್ಕೆ ಆ ಮಹಿಳೆ ಖಾಸಗಿ ಆಸ್ಪತ್ರೆಯಲ್ಲಿ ತಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾಳೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಈ ಪ್ರಕರಣ ಬಯಲಿಗೆ ಬರುತ್ತೆ, FIR ದಾಖಲಾಗುತ್ತೆ, ಆದ ತಕ್ಷಣನೇ ಆರೋಪಿಯನ್ನ ಸದ್ಯಕ್ಕೆ ಹಟ್ಟಿ ಪೊಲೀಸರು ಅವನನ್ನ ಬಂಧಿಸಿ ಅವನನ್ನ ಹೆಡೆಮುರಿ ಕಟ್ಟಿದ್ದಾರೆ. ಅದಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಏನಿದ್ದಾಳೆ ಮಹಿಳೆ ಚಾಲಕಿ, ಆಕೆನೂ ಸಹ ಸಾಕಷ್ಟು ಗಂಭೀರವಾಗಿ ಪೆಟ್ಟಾಗಿರುವಂತದ್ದು. ಖಾಸಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಈ ರೀತಿಯಾಗಿ ಚುಡಾಯಿಸುತ್ತಾ ಕೂಗ್ಕೊಂಡು ಆಕೆಗೆ ಬಹಳಷ್ಟು ಇರಿಟೇಟ್ ಮಾಡ್ಕೊಂಡು ಹೋಗ್ತಾ ಇದ್ದ. ಆದ್ರೆ ಕೊನೆಗೂ ಸಹ ಆಕೆಗೆ ಡಿಕ್ಕಿ ಹೊಡೆದು ಹಿಟ್ ಅಂಡ್ ರನ್ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹಟ್ಟಿ ಪೊಲೀಸ್ ಸ್ಟೇಷನ್ ಅಲ್ಲಿ FIR ದಾಖಲಾಗಿದೆ. ರಾಹುಲ್. ರೈಟ್ ಶ್ರೀಕಾಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.